ಬಗ್ಗೆ ಮಾತನಾಡೋದಕ್ಕೆ ಕರವೇ ನಾರಾಯಣಗೌಡರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರಿ, ಹಲೋ ನಮಸ್ಕಾರ. ಎಸ್ ಸರ್, ಇವತ್ತು ಬಿಬಿಎಂಪಿ ಕಮಿಷನರ್ ಜೊತೆಗೆ ಒಂದು ಮಾತನಾಡಿದ್ರಿ ಕನ್ನಡ ಬೋರ್ಡ್ಗೆ ಸಂಬಂಧಪಟ್ಟ ಹಾಗೆ. ಏನ್ ಮಾತುಕತೆ ಆಯ್ತು ಸರ್ ಇವತ್ತು ಕಮಿಷನರ್ ಜೊತೆಗೆ? ಕಮಿಷನರ್ ಜೊತೆಯಲ್ಲಿ ಇವತ್ತು ಬೆಂಗಳೂರಿನ ಮಾಲ್ಗಳಲ್ಲಿ, ಕಾಂಪ್ಲೆಕ್ಸ್ಗಳಲ್ಲಿ, ಅಂಗಡಿ ಮುಂಗಟ್ಟುಗಳ ಮೇಲಿರುವಂತ ನಾಮಫಲಕ ಏನಿದೆ, ಅವರೇ ಮಾಡಿದಂತ ಕಾಯ್ದೆ ಏನಿದೆ, 60% ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಕಾಯ್ದೆಯನ್ನ ಮಾಡಿದ್ದೀರಿ ನೀವು. ಮತ್ತೆ ಬಳಸದೇ ಇದ್ದೇ ಹೋದ್ರೆ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋ ಕಾಯ್ದೆನೂ ಮಾಡಿದ್ದೀರಿ. 10 ರಿಂದ 20,000 ರೂಪಾಯಿ ದಂಡ ಹಾಕ್ಬಹುದು, 3 ತಿಂಗಳು ಜೈಲ್ ಕಳಿಸಬಹುದು, ಮತ್ತೆ ಅಂಗಡಿಯ ಲೈಸೆನ್ಸ್ ನ ರದ್ದು ಮಾಡಬಹುದು ಅಂತ ಹೇಳಿ ಆ ಕಾಯ್ದೆ ಹೇಳುತ್ತೆ. ಎಷ್ಟು ಜನರ ಮೇಲೆ ನೀವು ಆ ಕಾನೂನ ಜಾರಿಗೆ ಮಾಡಿದ್ದೀರಿ, ಕ್ರಮ ತಗೊಂಡಿದ್ದೀರಿ, ಎಷ್ಟು ಲೈಸೆನ್ಸ್ ರದ್ದು ಮಾಡಿದ್ದೀರಿ, ಎಷ್ಟು ಜನ ಜೈಲಿಗೆ ಕಳಿಸಿದ್ದೀರಿ, ಎಷ್ಟು ಜನಕ್ಕೆ ದಂಡ ಹಾಕಿದ್ದೀರಿ ಅಂತ ಹೇಳಿ ನಮ್ಮ ಎಲ್ಲ ಮುಖಂಡರುಗಳು ಒಬ್ಬೊಬ್ರು ಒಂದೊಂದು ಪ್ರಶ್ನೆಯನ್ನ ಮಾನ್ಯ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಮುಂದೆ ಇಟ್ರು. ಅವರು ಅನೇಕ ವಿಚಾರಗಳನ್ನ ಹೇಳಿದ್ರು. 8 ವಲಯ ಬರುತ್ತೆ. 8 ವಲಯ ಅಧಿಕಾರಿಗಳೇನಿದ್ದಾರೆ ಅವರು ಸರಿಯಾದಂತ ಕೆಲಸ ಮಾಡದೇ ಇದ್ದ ಕಾರಣ ಇಂಥ ಪರಿಸ್ಥಿತಿ ಬಂದಿದೆ ಗೌಡ್ರೆ. ನಾನು ಅವ್ರನ್ನೆಲ್ಲರನ್ನು ಕರಿತೀನಿ, ಒಂದು ಸಭೆ ಮಾಡ್ತೀನಿ, ಅಲ್ಲಿ ಅವ್ರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಡ್ತೀನಿ. ಅಕಸ್ಮಾತ್ ಅವ್ರು ನನ್ನ ಅವಧಿಯೊಳಗಡೆ ಇಡೀ ಬೆಂಗಳೂರು ನಗರದ 8 ವಲಯಗಳಲ್ಲಿ ಎಲ್ಲ ನಾಮಫಲಕಗಳು ಕನ್ನಡೀಕರಣ ಆಗೋ ರೀತಿಯಲ್ಲಿ ವರ್ತಿಸದೆ ಹೋದ್ರೆ, ಕೆಲಸ ಮಾಡದೆ ಹೋದ್ರೆ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಟೈಮ್ ಕೊಡಿ, 28ನೇ ತಾರೀಕು ಫೆಬ್ರವರಿ 28ರವರೆಗೂ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ 28 ಗಡುವು ಕೊಟ್ಟಿದ್ದೀವಿ. ಹಾಗೆ ಮಾಲಾಪ್ ಏಷ್ಯಾ ಅವರು ಏನಿವತ್ತು ಕನ್ನಡದ ನಾಮಫಲಕ ಹಾಕಿ ಎಂದಿದ್ದಕ್ಕೆ ನನ್ನ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು, ಎಲ್ಲ ಮಾಲೀಕರನ್ನ ಕರಿಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡುದು. ನಾಳೆ ಅವರು ಎಲ್ಲರನ್ನ ಬೆಂಗಳೂರು ಮಾಲ್ಗಳು ಏನಿದಾವೆ ಆ ಎಲ್ಲ ಮಾಲೀಕರನ್ನ ಕರೆದು ಅವರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀನಿ. ಇಲ್ಲದೆ ಹೋದ್ರೆ ಅವ್ರಿಗೆ ಕೊಟ್ಟಿರುವಂತ ಲೈಸೆನ್ಸ್ ನ ರದ್ದು ಮಾಡ್ತೀನಿ. ಅವ್ರು ಕಡ್ಡಾಯವಾಗಿ ಹೊರಗಷ್ಟೇ ಫಲಕ ಹಾಕೋದಲ್ಲ, ಒಳಗಡೆ ಏನ್ ಶಾಪ್ಗಳಿದಾವೆ ಆ ಶಾಪ್ಗಳಲ್ಲೂ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಬಳಸಬೇಕು. ಬಳಸದೆ ಹೋದ್ರೆ ಅವ್ರ ಮೇಲೆ ಯಾವ ಮುಲಾಜಿಲ್ದಲೆ ಕ್ರಮ ತಗೋತೀನಿ. ನೀವು ಮಾಡ್ತಿರೋ ಹೋರಾಟ ನಾವು ಮಾಡಬೇಕಾದಂತ ಹೋರಾಟ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಒಳ್ಳೆಯ ತೀರ್ಮಾನವನ್ನ ತಗೊಂಡಿದ್ದೀರಿ. ನೀವು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ನೀವು ಒಂದ್ ಕಡೆ ಹೋರಾಟ ಮಾಡಿ, ನಾವೊಂದ್ ಕಡೆ ಕಾನೂನುಬದ್ಧವಾಗಿ ಏನ್ ಮಾಡಬೇಕೋ ಅದೆಲ್ಲವನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಓಕೆ, ಈಗ ಎಷ್ಟು ದಿವಸ ಏನಾದ್ರು ಟೈಮ್ ಕೊಟ್ಟಿದಾರಾ ಸರ್? ಇಂತಿಷ್ಟು ದಿವಸದ ಒಳಗೆ ಎಲ್ಲ ಬೋರ್ಡ್ಗಳು ಚೇಂಜ್ ಆಗ್ಬೇಕು ಆ ರೀತಿ ಏನಾದ್ರು ಟೈಮ್ಗಳು ಕೊಟ್ಟಿದಾರಾ, ಅಥವಾ ನೀವೇನಾದ್ರೂ ಒಂದು ಡೆಡ್ ಲೈನ್ ಕೊಡ್ತಾ ಇದ್ದೀರಾ ಹೇಗೆ? ಈಗ ನಾವು ಜನವರಿ ಕೊನೆ 30ನೇ ತಾರೀಕು ಒಳಗಡೆ ಮಾಡಿ ಅಂತ ಹೇಳ್ದು. ಇಲ್ಲ, ನಾನು 15 ದಿವಸ ಸರ್ವೆ ಮಾಡಬೇಕಾಗುತ್ತೆ, 15 ದಿವಸ ನೋಟಿಸ್ ಕೊಡ್ಬೇಕಾಗತ್ತೆ. ಹಾಗಾಗಿ ನನಗೆ ಫೆಬ್ರವರಿ 28ರವರೆಗೂ ದಯವಿಟ್ಟು ಸಮಯ ಕೊಡಿ. 28ರೊಳಗಡೆ ನಾನು ಮುಲಾಜಿಲ್ದಲೆ ಕನ್ನಡೀಕರಣ ಮಾಡಿಸುವಂತ ತೀರ್ಮಾನವನ್ನ ಮಾಡ್ತೀನಿ ಅಂತ ಹೇಳಿ 28 ಫೆಬ್ರವರಿವರೆಗೂ ಟೈಮ್ ತಗೊಂಡಿದ್ದಾರೆ. ಓಕೆ, ಒಂದು ವೇಳೆ 28ರ ನಂತರನೂ ಕೂಡ ಕೆಲವು ಕಡೆ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಹೇಗೆ? ನಾನು ಅದನ್ನು ಹೇಳಿದ್ದೀನಿ ಅವ್ರಿಗೆ, ಕಮಿಷನರ್ಗೆ ಅದನ್ನು ಹೇಳಿದ್ದೀನಿ. 28ರೊಳಗಡೆ ನೀವು ಸರಿಯಾಗಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಿಮ್ಮ ಮಹಾನಗರ ಪಾಲಿಕೆ ಆವರಣದ ಒಳಗೆ ಹೊರಗೆ ಸಂಪೂರ್ಣವಾಗಿ ನಾವೆಲ್ಲ ಉಪವಾಸ ಸತ್ಯಾಗ್ರಹ ಕೂತ್ಕೋತೀವಿ. ಎಲ್ಲಿ ಕನ್ನಡೀಕರಣ ಆಗುತ್ತೆ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಎದ್ದೇಳಲ ಮೇಲೆ ಅಲ್ಲಿವರೆಗೂ ಕೂತ್ಕೋತೀವಿ. ನಾವು ಮಾಡಿಸಿ ಎತ್ತಿರ್ತೀವಿ. ಇದು ಒಂದಿನದ ಹೋರಾಟ ಅಲ್ಲ, ಇಡೀ ಬೆಂಗಳೂರು ಕನ್ನಡೀಕರಣ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತು ಹೇಳಿದೀನಿ. ಇಲ್ಲ, ಅಲ್ಲಿವರೆಗೂ ನಿಮಗೆ ಅವಕಾಶ ಕೊಡಲ್ಲ. ನಾವು ಏನು ಕ್ರಮ ತಗೋಬೇಕು ನಾವು ಕ್ರಮ ತಗೋತೀವಿ.
ಬೆಂಗಳೂರು ಇವತ್ತು ಒಳ್ಳೆಯ ಸಂದರ್ಭ ಅಂತ ಹೇಳಿ ಭಾವಿಸಿದೀನಿ ನಾನು. ಅದಕ್ಕಾಗಿ ಬೆಂಗಳೂರು ಕನ್ನಡೀಕರಣ ಮಾಡ್ತೀವಿ. ಮತ್ತೆ ಈ ಮಾಲ್ಗಳ ಮಾಲೀಕರನ್ನ ನಾಳೆ ಕರೆದು ಅವ್ರ ಮೇಲೆ ಅವ್ರಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತೀವಿ. ಅಕಸ್ಮಾತ್ ಅವ್ರೇನಾದ್ರೂ ಸರಿಯಾದ ತೀರ್ಮಾನ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಕೊಟ್ಟಿರುವಂತ ಲೈಸೆನ್ಸ್ನೆಲ್ಲ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಮಾಲಾಫೇಶದವ್ರು ನಿಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ, ಇದು ಯಾವ ಕಾರಣಕ್ಕೆ ಹಾಕಿರೋದು, ಏನಂತ ಕೇಸ್ ಹಾಕಿದ್ದಾರೆ, ಎಲ್ಲಿ ಕೇಸ್ ಹಾಕಿದ್ದಾರೆ ಸರ್? ಇದು ಮಾಲಾಫೇಶದವ್ರಿಗೆ ನಾನೊಂದು ಪತ್ರ ಬರೆದಿದ್ದೆ. ಏನ್ ಪತ್ರ ಬರೆದಿದ್ದೆ ಅಂದ್ರೆ, ನೀವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಮಹಲ್ ಕಟ್ಟಿದ್ದೀರಿ. ನಿಮ್ಮ ಮಾಲಲ್ಲಿ ಒಂದು ಕನ್ನಡದ ನಾಮಫಲಕ ಇಲ್ಲ, ಕನ್ನಡದ ಅಕ್ಷರ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಮಾಲಿನ ಮುಂಭಾಗದಲ್ಲಿ ನಾಮಫಲಕ ಕನ್ನಡದಲ್ಲಿ 100ಕ್ಕೆ 60ರಷ್ಟು ಕನ್ನಡೀಕರಣ ಆಗಬೇಕು. ಮತ್ತೆ ನಿಮ್ಮ ಒಳಗಡೆ ಇರುವಂತ ಎಲ್ಲ ಶಾಪುಗಳಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನ ಬಳಸಬೇಕು ಅಂತ ಹೇಳಿ ಪತ್ರ ಬರೆದಿದ್ದೆ. ಮತ್ತೆ ಒಂದು ನಿಯೋಗವನ್ನ ಕಳಿಸಿ ಮತ್ತೊಂದು ಮನವಿ ಪತ್ರವನ್ನು ಸಹ ಕೊಟ್ಟಿದ್ದು. ಆ ಮನವಿ ಪತ್ರ ಮತ್ತೆ ನನ್ನ ಪತ್ರವನ್ನ ತಗೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಇಂದ ನನಗೆ ನೋಟಿಸ್ ಕಳಿಸಿದ್ದಾರೆ. ಜನವರಿ 5ನೇ ತಾರೀಕು ಕೋರ್ಟ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ ನನಗೆ ನೋಟಿಸ್ ಬಂದಿದೆ. ನಾನು ಅಲ್ಲೂ ಉತ್ತರ ಕೊಡ್ತೀನಿ. ಕಾನೂನು ಹೋರಾಟ ಮಾಡಬೇಕು ಅದನ್ನೂ ಮಾಡ್ತೀನಿ. ಮತ್ತೆ ಏನಂತ ನೋಟಿಸ್ ಕಳಿಸಿದ್ದಾರೆ ಅಂದ್ರೆ, ನಾನು ಜಮೀನ್ ಕೊಂಡಿದ್ದೀನಿ, ಹಣ ಕೊಟ್ಟು ಜಮೀನ್ ತಗೊಂಡಿದ್ದೀನಿ, ಆಮೇಲೆ ನನ್ನ ಹಣದಲ್ಲಿ ಕಟ್ಟಡ ಕಟ್ಟಿದ್ದೀನಿ, ನಾನು ಟ್ಯಾಕ್ಸ್ ಮಹಾನಗರ ಪಾಲಿಕೆಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ತೆರಿಗೆಯ ಟ್ಯಾಕ್ಸ್ ಸಹ ಕಟ್ತಾ ಇದ್ದೀನಿ. ನಾನು ಇದೆಲ್ಲ ಮಾಡುವಾಗ ನನಗೆ ಕನ್ನಡ ಹಾಕಿ ಅಂತ ಹೇಳಲಿಕ್ಕೆ ಇವ್ರು ಯಾರು? ಯಾಕೆ ನಾನು ಕನ್ನಡ ಹಾಕ್ಬೇಕು? ಕನ್ನಡನೇ ಹಾಕಿ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು ಅಂತ ಹೇಳಿ ನನ್ನ ವಿರುದ್ಧ ಕೋರ್ಟ್ಗೆ ಹೋಗಿದ್ದಾರೆ. ಓಕೆ ಓಕೆ, ಈಗ ಒಂದೇ ಕಡೆ ಕೇಸ್ ಆಗಿರೋದಲ್ವಾ ಸರ್? ನೀವು ಈಗ ವಿರುದ್ಧ ಏನಾದರೂ ದೂರು ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ನನ್ನ ಮೇಲೆ ಮಾಲಾಫೇಶದವರು ಕೇಸ್ ಹಾಕಿದ್ದಾರೆ. ಅವ್ರದೇ ಆದಂತ ಇದರಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಇರುವಂತ ಫಿನಿಕ್ಸ್ ಮಾಲ್ ಅಲ್ಲಿ ನನ್ನ ತಮ್ಮ ಧರ್ಮರಾಜ್ ಮತ್ತೆ 20 ಜನ ಕರವೇ ಕಾರ್ಯಕರ್ತರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಓಕೆ, ನೀವೇನಾದ್ರೂ ಪ್ರತಿ ದೂರ ಏನಾದ್ರೂ ಕೊಟ್ಟಿದ್ದೀರಾ ಸರ್? ಪ್ರತಿ ದೂರು ನಾವು ಈಗ 5ನೇ ತಾರೀಕು ನಮ್ಮ ವಕೀಲರು ಅಲ್ಲಿ ವಾದ ಮಾಡ್ತಾರೆ, ವಕೀಲರನ್ನ ಇಟ್ಟಿದ್ದೀವಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾರಾಯಣಗೌಡ್ರು, ಥ್ಯಾಂಕ್ ಯು. ಇಷ್ಟೊತ್ತು BTV ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.